ನೇಕಾರಿಕೆಯನ್ನ ನಂಬಿ ಜೀವನ ಸಾಗಿಸ್ತಾ ಇರುವ ಕೈಮಗ್ಗ ನೇಕಾರನ್ನ ಕೈ ಬಿಡಬೇಡಿ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ. ಇರಲು ಸ್ವಂತ ಮನೆ ಇಲ್ಲ, ಸರ್ಕಾರ ಕೊಡುವ ಸಂಬಳ ಉಪಜೀವನಕ್ಕೆ ಸಾಲ್ತಾ ಇಲ್ಲ. ಕೈಮಗ್ಗ ನೇಕಾರಿಗೆ ವಾರ್ಷಿಕ ಮಾಶಾಸನ 10,000 ರೂಪಾಯಿಗಳನ್ನು ನೀಡಿ ಎಂದು ಮನವಿ. ಬಾಗಲಕೋಟೆ ಜಿಲ್ಲೆಯ ರಬಕವನಹಟ್ಟಿ ತಾಲೂಕಿನ ಬನಹಟ್ಟಿ ಕೆಎಚ್ಡಿಸಿ ಕಾಲೋನಿಯಲ್ಲಿ ಕೈಮಗ್ಗ ಅಭಿವೃದ್ಧಿ ನಿಗಮದ ಮುಖ್ಯ ವ್ಯವಸ್ಥಾಪಕರು ಆದ ವರ್ಗೀಸ್ ನೇಗಿ ಅವರು ಆಗಮಿಸಿದ್ರು. 100ಕ್ಕೂ ಹೆಚ್ಚು ಜನ ಕೈಮಗ್ಗ ನೇಕಾರರು ಬಂದು ಅಧಿಕಾರಿಗಳ ಮುಂದೆ ತಮ್ಮ ದುಃಖವನ್ನ ಕೂಡಿಕೊಂಡಿದ್ದಾರೆ. ನಮಗೆ ಇರಲು ಸ್ವಂತ ಮನೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಸುಮಾರು 40 ವರ್ಷಗಳಿಂದ ಕೆಎಚ್ಡಿಸಿ ಕಾಲೋನಿಯಲ್ಲಿ ಇದ್ರೂ ಕೂಡ ನಮಗೆ ಹಕ್ಕು ಪತ್ರಗಳೆಲ್ಲ, ಸರ್ಕಾರಿ ಸೌಲಭ್ಯಗಳು ಇಲ್ಲವೇ ಇಲ್ಲ. ದಯವಿಟ್ಟು ನಮ್ಮ ಕಷ್ಟವನ್ನ ಗಂಭೀರವಾಗಿ ಪರಿಗಣಿಸಿ ನಾವು ನೇಕಾರಿಕೆಯಲ್ಲಿ ತೊಡಗಿ ಉಪಜೀವನ ಮಾಡಲು ಅವಕಾಶ ಮಾಡಿಕೊಡಿ ಅಂತ ನೇಕಾರರು ಹೇಳಿದ್ದಾರೆ. ಶಾನೂರ್ ಗೊಲ್ಲಂಬಾವಿ, ರನ್ನವಾಣಿ. ಹೋದ ತಿಂಗಳು ಇವರು ಎಲ್ಲ ಅಲ್ಲಿ ಹೆಡ್ ಆಫೀಸ್ ನಲ್ಲಿ ಹುಬ್ಳಿನಲ್ಲಿ ಬಂದು ಪ್ರತಿಭಟನೆ ಮಾಡುವಾಗ ಒಂದು ಇವರು ಕೋರಿದೆ, ಇಲ್ಲಿ ಬಂದು ಇದನ್ನು ನೋಡಿ ನಮ್ದು ಸಮಸ್ಯೆ ಏನಿದೆ ಅದನ್ನು ಎಲ್ಲ ನೋಡಿ ಪರಿಹಾರ ಕೊಡ್ಬೇಕು ಅಂತ. ಸೊ ಅದಕ್ಕೆ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ಸುಮಾರು ನೇಕಾರರು ಬೇರೆ ಬೇರೆ ತರದ್ದು ಏನೇನು ಇಶ್ಯೂಸ್ ಇದೆ ಅದನ್ನು ಎಲ್ಲ ಹೇಳಿದ್ದಾರೆ. ಮುಖ್ಯವಾಗಿ ಇದನ್ನು ಜಾಗ ಎಲ್ಲಿ ಅವರದು ಎಲ್ಲ ಮನೆ ಇದೆ, ನಮ್ದು ಸಬ್ ಸೆಂಟರ್, ಪ್ರೊಸೆಸಿಂಗ್ ಸೆಂಟರ್ ಎಲ್ಲ ಇದೆ. ಇದನ್ನು ಸುಮಾರು 50 ವರ್ಷ ಹಿಂದೆ ಅರಣ್ಯ ಇಲಾಖೆಯಿಂದ ನಮ್ಗೆ ಲೀಸ್ ಆಗಿ ಕೊಟ್ಟಿರೋದು. ಸೊ ಈಗ ಇದನ್ನು KSDCಗೆ ಬಂದ ಅದನ್ನು ನಾವು ಇವರಿಗೆ ಎಲ್ಲರೂ ಕೊಡ್ಬೇಕು ಅಂತ ಒಂದು ಇದೆ. ಸೊ ಅದಕ್ಕೋಸ್ಕರ ಆಲ್ರೆಡಿ ಸಾಕಷ್ಟು ಪ್ರಯತ್ನ ನಡೀತಾ ಇದೆ ಬೇರೆ ಬೇರೆ ಕಡೆಯಿಂದ. ಒಂದು ತಹಸೀಲ್ದಾರ್ ಕಡೆಯಿಂದ ಪರ್ಯಾಯ ಜಾಗ, ಸರ್ಕಾರಿ ಜಾಗ, ಖಾಲಿ ಜಾಗ ಆ ತರದ್ದು ದೃಢೀಕರಣ ನಾವು ತಗೋಬೇಕು. ಅದಕ್ಕೆ ನಾವು ಕೂಡ ಅಲ್ಲಿ ಅರ್ಜಿ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೆ. ಅದನ್ನು ಫಾಲೋ ಅಪ್ ಮಾಡ್ತೀವಿ. ಮತ್ತೆ ಅದೇ ರೀತಿ ಇಲ್ಲಿ ಸುಮಾರು ಮೂಲ ಸೌಲಭ್ಯ ಬಗ್ಗೆ ಸುಮಾರು ಎಲ್ಲ ನೇಕಾರರು ಹೇಳಿದಿರ. ಅದನ್ನು RO ಪ್ಲಾಂಟ್ ಆಗ್ಲಿ, ಶೌಚಾಲಯ ಆಗ್ಲಿ, ಸೊ RO ಪ್ಲಾಂಟ್ ಅದು ಎಲ್ಲ ನಾವು ಹೇಳಿದ್ದೀವಿ. ಅದನ್ನು ರಿಪೇರ್ಸ್ ಮಾಡಿಸ್ತೇವೆ ಇಮಿಡಿಯೇಟ್ ಆಗಿ. ಅದನ್ನು ಎಲ್ಲ ಬಲಿಸ್ಬೇಕು ಎಲ್ಲ ನೇಕಾರರು. ಸೊ ಇದೇ ರೀತಿ ಬೇರೆ ಕೆಲವು ಇಶ್ಯೂಸ್ ನಮ್ಮ ಹಂತದಲ್ಲಿ ಅದನ್ನು ಪರಿಹಾರ ಕೊಡೋಕೆ ಸಾಧ್ಯ ಇದೆ. ಕೆಲವು ಏನು ಇವರದು ಕೊರತೆ ಇದೆ ಅದನ್ನು ನಾವು ಮೇಲ್ಮಟ್ಟಕ್ಕೆ ಸರ್ಕಾರ ಗಮನಕ್ಕೆ ತರಬೇಕು. ಸೊ ಅದನ್ನು ಎಲ್ಲ ನಾವು ಸರ್ಕಾರ ಗಮನಕ್ಕೆ ಸುಮಾರು ತಂದಿದ್ದೀವಿ. ಸುಮಾರು ಬೇರೆ ಇಶ್ಯೂಸ್ ಈಗ ಇವರು ಹೇಳಿದ್ದಾರೆ, ಅದನ್ನು ಕೂಡ ಸರ್ಕಾರ ಗಮನಕ್ಕೆ ತರ್ತೀವಿ. ಸರ್, ಮೊದಲು ಮಾಶಾಸನ ಬರ್ತಾ ಇತ್ತು, ಇವಾಗ ಬರ್ತಾ ಇಲ್ಲ ಅಂತ ಅವ್ರು ಹೇಳಿದ್ರು. ಕಾರಣ ಸರ್? ಮಾಶಾಸನ ಬರುವುದು ಅದು ಮೊದಲು ಕೆಲವೊಂದು ಇನ್ಸೆಂಟಿವ್, ಪ್ರೋತ್ಸಾಹಧನ ಈಗ 5,000 ಫಿಕ್ಸ್ ಆಗಿದೆ. ಅದನ್ನು ಈ ವರ್ಷದಲ್ಲಿ ಕೂಡ ಟ್ರೆಜರಿಯಿಂದ ರಿಲೀಸ್ ಆಗಿದ ನಂತರ ಬರೋದು ಎಲ್ಲರಿಗೂ. ಅದನ್ನು ಬರ್ತಾ ಇಲ್ಲ ಆ ತರದ್ದು ಏನೇನು. ಇವಾಗ ನೇಕಾರ ಹೇಳಿದ್ರು ತಮ್ಗೆ, ಇವಾಗ ಕಾಕಿ ಬಟ್ಟೆ ಬೇಕಾದವ್ರನ್ನ ಕಾಕಿ ಬಟ್ಟೆ, ಈ ತರ ಒಂದೊಂದು ಇಲಾಖೆಗೆ ಬೇಕಾದ ಸಂಬಂಧಪಟ್ಟ ಅದರ ಬಗ್ಗೆ ಈಗ ಸದ್ಯಕ್ಕೆ ನಾವು ವಿದ್ಯಾ ವಿಕಾಸ ಸ್ಕೀಮ್ ನಲ್ಲಿ ಮಕ್ಕಳಿಗಾಗಿ ಶರ್ಟ್, ಪ್ಯಾಂಟ್ ಮತ್ತೆ ಸ್ಕರ್ಟ್ ಎಲ್ಲ ನಮ್ಮ ನೇಕಾರ ಕಡೆಯಿಂದ ಅದನ್ನು ಎಲ್ಲ ನೇಕೊಂಡು ಅದನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಈಗ ಇವರು ಏನು ಹೇಳ್ತಾರೆ, ಡಿಮಾಂಡ್ ಬೇರೆ ಬೇರೆ ಆಸ್ಪತ್ರೆ ಆಗ್ಲಿ ಅಥವಾ ಬೇರೆ ಡಿಪಾರ್ಟ್ಮೆಂಟ್ಸ್ ನಲ್ಲಿ ಬೇರೆ ಬೇರೆ ತರದ್ದು ಅವರದು ಕೋರ್ತಾ ಇದೆ, ಬೆಡ್ಶೀಟ್ ಆಗ್ಲಿ ಅಥವಾ ಬೇರೆ. ಸೊ ಸದ್ಯಕ್ಕೆ ನಾವು ಕೆಲವು ಕಡೆ ಬೆಡ್ಶೀಟ್ಸ್ ಎಲ್ಲ ನೇಕೊಂಡು ನಮ್ಮ ಪ್ರಿಯದರ್ಶಿನಿ ಸ್ಟೋರ್ ಮೂಲಕ ಅದನ್ನು ರಿಟೇಲ್ ನಲ್ಲಿ ಸೇಲ್ ಮಾಡ್ತಾ ಇದ್ದೀವಿ. ಸೊ ಇವರದು ಈಗ ಸಲಹೆ ಕೊಟ್ಟಿದ್ದೀರಾ, ಅದನ್ನು ನಾವು ಬೋರ್ಡ್ ನಲ್ಲಿ ಚರ್ಚೆ ಮಾಡಿಕೊಂಡು ಅದನ್ನು ಹೇಗೆ ನಾವು ಮಾರ್ಕೆಟ್ ಮಾಡಬೇಕು ಮತ್ತೆ ಹೇಗೆ ನಾವು ಸಪ್ಲೈ ಮಾಡಬೇಕು ಅದನ್ನು ನಾವು ನೋಡ್ಕೊಂಡು ಮುಂದಿನ ಕಮೆಂಟ್. ಥ್ಯಾಂಕ್ ಯು.